ಅನುಮಾನ ಇದೆಯಾ ನೋಡಿ? ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷನೂ ಅಷ್ಟೇ ಹೈಕಮಾಂಡ್ ಇದೆ. ಹೈಕಮಾಂಡ್ ಬಿಜೆಪಿನಲ್ಲೂ ಸ್ಟ್ರಾಂಗ್ ಇದೆ, ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ. JDS ಹೈಕಮಾಂಡ್ ಎಲ್ಲ ಪದ್ಮನಾಭ ನಗರದಲ್ಲಿದೆ. ಅದರಿಂದ ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ. ಬಿಜೆಪಿ ಅವರು ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, JDS ನವರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ. ಇಲ್ಲೇ ಪದ್ಮನಾಭ ನಗರದಲ್ಲೇ ಇದೆ. ಅದು ಅವ್ರಿಷ್ಟ, ಅದು ನಮ್ದೇನು ತಕರಾರಿಲ್ಲ ಅವ್ರಿಗೆ. ಎಲ್ಲರಿಗಿನ್ನ ಸ್ಟ್ರಾಂಗ್ ಅವರೇ ಇರೋದು. 2 MP ಮಾಡಿಕೊಂಡು ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತಗೊಂಡವ್ರೇನು ಸ್ಟ್ರಾಂಗ್ ಇಲ್ಲ ಅಂತ ಹೇಳಕ್ಕಾಗ್ತದ? ಅದರಿಂದ ಬಿಡಿ, ಅದು ಅವ್ರ ಸುದ್ದಿ. ಯಾಕೆಂದ್ರೆ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆ ಮಾಡಕ್ಕೆ ಹೋಗಲ್ಲ. ಈಗ ಕೇಳಿದ್ರಲ್ಲ, ಹೈಕಮಾಂಡು 2 ಪಾರ್ಟಿಯಲ್ಲೂ ಸ್ಟ್ರಾಂಗ್ ಇದೆ. ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು. ಈಗ ಬಿಜೆಪಿನಲ್ಲಿ ಕಳೆದ ವರ್ಷಗಳಲ್ಲಿ 8 ಜನ ಚೀಫ್ ಮಿನಿಸ್ಟರ್ಗಳು ಬದಲಾದ್ರಪ್ಪ. ಏನೋ ಅವ್ರಾಗ ಅವ್ರು ಬಿಟ್ಕೊಟ್ಬಿಟ್ಟು ಇವ್ರು ಬರಪ್ಪ ನೀನು ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ. ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ. ಎಲ್ಲಿ, ಯಾವ ಸಂಸ್ಥೆಯಲ್ಲಿ? ವಲ್ಮಿಕಾ ಏನ್ರಿ? ಅವರಿಬ್ರು ಮಕ್ಕಳಿಗೆಲ್ಲ ಎಲೆಕ್ಷನ್ಗಳು ನಿಲ್ತಿದ್ರು, ಎಲ್ಲ ಮಾಡ್ತಿದ್ರು. ಅದೇ ತಾನೇ ಅವರು. ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು 420 ಕೇಸು ಅಥವಾ ಚೀಟಿಂಗ್ ಕೇಸ್ ಹಾಕ್ಬೇಕು. ಅದೇ ಆಯ್ತಲ್ಲಪ್ಪ, 12 ಜನ ಇದೆ, ಸಾಕು, ನಡೀರಿ ಹೋಗೋಣ. 10:30 ಬರೋಲ್ವಲ್ಲ ನೀವು? ನೆಕ್ಸ್ಟ್ ಎಲೆಕ್ಷನ್ ನಿಲ್ಲೋದಿಲ್ಲ ಮರಿಯಪ್ಪ. ನಿವೃತ್ತಿ ಅಂತೂ ಇಲ್ಲ. ನಾನು ಯಾರಿಗೆ ಬೇಕೋ ಅವ್ರಿಗೆ ಗೆಲ್ಲಿಸ್ತೀವಿ, ಯಾರಿಗೆ ಬೇಕೋ ಅವ್ರಿಗೆ ಸೋಲಿಸ್ತೀವಿ, ಅದು ಕೆಲಸ ಮಾಡ್ತೀವಿ. ನಿವೃತ್ತಿ ಅಂತೂ ಇಲ್ಲ. 5 ರೂಪಾಯಿ, ಕನಿಷ್ಠ 5 ರೂಪಾಯಿ ಆದ್ರೂ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ. ಒಪ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಕೊಡ್ತಾ ಇದೀವಲ್ಲ ಪ್ರೋತ್ಸಾಹಧನ, 5 ರೂಪಾಯಿ ಕೊಡ್ತಾ ಇದೀವಿ. ಅಲ್ಲ, ಅದು ಹೇಳಿದ್ರಿ, ಅದನ್ನು ಬರ ಮಾಡಿಸ್ತೀನಿ. ಅದು ಪ್ಯಾಕಿಂಗ್ ಇಲ್ಲ, ಅದು ಪ್ಯಾಕಿಂಗ್ ಏನಾಗಿದೆ, ಆ ಕಲರ್ದು ಬೇಕಲ್ಲ ಇವು, ಅವನ್ನ KMF ಇಂದ ಸಪ್ಲೈ ಮಾಡ್ತಾರೆ. ಅವರು ಈಗ ಟೆಂಡರ್ ಕರ್ಕೊಂಡು ಕೂತವ್ರೆ. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿಸ್ತೀನಿ, ಮಾಡಿಸ್ಕೊಡ್ತೀನಿ.